ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ. ಶ್ರೇಯ ಮ್ಯಾಮ್ ನಿಮ್ಮನ್ನು ತೋರಿಸಿ. ಎಸ್ ಬನ್ನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರ ಅಂತ ತುಂಬ ಕ್ಯೂರಿಯಾಸಿಟಿ ಇದೆ ನಮಗೆ. ತುಂಬ ಸುಸ್ತಾಗಿರಲ್ಲ, ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವರೇ ನಮ್ಮ ಶ್ರೇಯ ಮ್ಯಾಮು, ಲಕ್ಷ್ಮಿ ಮ್ಯಾಮ್, ಸಂಗೀತಾ ಮ್ಯಾಮ್, ತನುಜಾ ಮ್ಯಾಮ್ ಸೇ ಹಾಯ್. ಹಿಂದ್ಗಡೆ ಬರ್ತಿರೋರು ಮಧು ಮ್ಯಾಮ್. ಎಸ್ ಓಕೆ, ಇಲ್ಲಿ ಬರ್ತಾ ಇದ್ದೀವಿ. ಎಸ್ ಶ್ರೇಯ ಮ್ಯಾಮ್ ಮುಂದೆ. ಎಸ್ ಮ್ಯಾಮ್, ಸರ್ಪ್ರೈಸ್ ಕೊಡಿಸ್ತಿದ್ದಾರೆ ಮ್ಯಾಮ್ ನಮಗೆ. ಅದೇನಂತ ಹೊಸ ವರ್ಷಕ್ಕೆ ನೋಡಬೇಕು, ಏನಾದ್ರು ಸ್ಪೆಷಲ್ ಇರಬೇಕಲ್ಲ ಹೊಸ ವರ್ಷದಲ್ಲಿ ಅಲ್ವಾ? ಯಾರ್ದು ಮನೆ ನಾವು ಚೆನ್ನಾಗಿದೆ ಬಂದಿದ್ದೀವಿ. ನಿಮಗೆ ಈ ಥರ ಕಳಿಸಿದ್ದು ಬನ್ನಿ. ತುಂಬ ಚೆನ್ನಾಗಿದೆ ನಮ್ಮ ವಾತಾವರಣ, ತುಂಬ ಖುಷಿ ಆಗ್ತಿದೆ. ಅದು ಮ್ಯಾಮ್ ನೋಡೇ ಇಲ್ಲ ಇದನ್ನು ಮನೆ. ಹೌದಾ ಮ್ಯಾಮ್, ಬನ್ನಿ ಯಾಕಂದ್ರೆ ನೋಡಿ ಹೋಗೋಣ. ಹೊಸ ವರ್ಷದ ಶುಭಾಶಯಗಳು ಮ್ಯಾಮ್. ಏನ್ ಮ್ಯಾಮ್ ಸರ್ಪ್ರೈಸ್? ಹೆಂಗ ಅನಿಸ್ತಾ ಇದೆ ನಿಮ್ಗೆ ನಮ್ಮ ಸರ್ಪ್ರೈಸ್? ಮ್ಯಾಮ್ ನಮ್ಮ ಸ್ಪೆಷಲ್ ಫ್ರೆಂಡ್ ಇದಾರೆ. ಓಕೆ, ಸಾಯಿ. ಸಾಯಿ ಹಾಯ್ ಸಾಯಿ. ಇವ್ರು ನಂದಿನಿ ಮ್ಯಾಮ್ ಅಂತ ಬಂದಿರೋದು ನಾವು ಇವತ್ತು ಇವ್ರ ಮನೆಗೇನೆ. ಅವ್ರಿಗೆ ಸರ್ಪ್ರೈಸ್, ಆ್ಯಕ್ಚುಲಿ ನ್ಯೂ ಇಯರ್ ಇವತ್ತು ಒಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದೀವಿ. ಇವ್ರ ಮನೇಲಿ ಒಂದು ಸ್ಪೆಷಲ್ ಆಗಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ, ಅವರಿಗೋಸ್ಕರ ಬಂದಿದ್ದೀವಿ ನಾವು. ನನ್ನ ಮೊದಲನೇ ಒಂದು ಈ ಥರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಹಾಗಾಗಿ ಆ ವಿಡಿಯೋದಲ್ಲಿ ಫಸ್ಟ್ ಅವರ ದರ್ಶನದಿಂದನೇ ಸ್ಟಾರ್ಟ್ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ನನ್ನ ಇಷ್ಟ ಕೂಡ. ಹಾಗಾಗಿ ಅವ್ರಿಗೆ ಹೇಳ್ತೀನಿ ಬಂದಿದ್ದೀನಿ. ಸಾರಿ ನಂದಿನಿ ಬಂದಿದ್ದೀವಿ. ಇಲ್ಲಿಂದ ಕಂಟಿನ್ಯೂ ಮಾಡಿ. ನೀವು ಕೂಡ ನೋಡಿಲ್ಲಲ್ಲ? ನೋಡಿಲ್ಲ. ಸರ್ಪ್ರೈಸ್ ಏನಂತ ನೋಡ್ಬೇಕಂತ ಬಂದಿದ್ದೀವಿ. ಈ ಬಾಬಾಯಿ ಅನ್ನೋ ವರ್ಡ್ ನನಗೆ ಬಂದಿರೋದು ನಂದಿನಿ ಮ್ಯಾಮ್ ಅವ್ರ ಕಡೆಯಿಂದ. ನಾನು ಯಾವಾಗಲೂ ಸ್ವಾಮಿ ಬಾಬಾ ಸ್ವಾಮಿ ಅಂತ ಹೇಳ್ತೀನಿ, ಬಟ್ ಅವರೇ ನಮಗೆ ಯಾವಾಗಲೂ ಬಾಬಾಯ ಬಾಬಾಯ ಅಂತ ಹೇಳೋದು. ಮನೇಲಿ ಈ ಥರ ದೇವಸ್ಥಾನ ಯಾಕೆ ಮಾಡ್ಕೊಂಡಿದ್ದೀರಾ ಅಂತ? ನನಗೆ ಅವನೇ ಶಕ್ತಿ, ಅವನೇ ಸ್ಫೂರ್ತಿ, ಅವನೇ ಶಕ್ತಿ, ಅವನೇ ಧೈರ್ಯ, ಸರ್ವವೂ ಅವನೇ. ಮನೆಯಲ್ಲಿ ಆಮೇಲೆ ಹಿರಿಯರಿಗೆ ಮಾಡ್ಕೊಂಡೆ, ಮತ್ತೆ ನಾವು ಗೊತ್ತಿಲ್ಲ. ಸೊ ಮನೆಗೆ ಬಂದಿದೆ, ನಾನು ದೇವ್ರ ಮಾಡಿ ಹಿರಿಯರಾಗಿ ಅವ್ನಿಗೆ ಕೊಡ್ತೀನಿ. ಅವನಿಗೆ ವಿಶೇಷ ದೇವರು ಅನ್ನೋ ಸಂಬಂಧ ನಮ್ಮಂಗೆ ಬಾಳಿ ಬದುಕಿ ಅಂತರ್ಯಾಮಿಯಾಗಿ ಎಲ್ಲ ಕಡೆ ಈಗ ಭಕ್ತರನ್ನ ಕಾಯ್ತಾ ಇದ್ದಾನೆ. ಈ ಮನೆ ಆ್ಯಕ್ಚುಲಿ ಈ ಒಂದು ಇದಕ್ಕೆ ಎಂಡ್ ಆಗಬೇಕಿತ್ತು ಮ್ಯಾಮ್, ಇದು ಓಪನ್ ಟೆರೆಸ್ ಇರಬೇಕಿತ್ತು. ಅವನಾಗೆ ಬಂದು ಕುತ್ಕೊಂಡು ಅವನೇ ನಿಂತು ಈ ಮನೆ ಕಟ್ಟಿಸಿ ಎಲ್ಲ ಮಾಡಿದ್ಮೇಲೆ ಅವನಿಗೊಂದು ಜಾಗ ಬೇಕೇ ಬೇಕು, ಅವ್ನು ಇಲ್ಲಿ ಇರಬೇಕು ಶಾಶ್ವತವಾಗಿ. ಮನೆ ಕಟ್ಟಬೇಕಾದ್ರೆ ನನಗೆ ಶಕ್ತಿಯಾಗಿ ನಿಂತಿದ್ದ, ಗೋಚರ ಆಗ್ತಿತ್ತು. ಅವನಿಗೋಸ್ಕರ ಇದೊಂದು ಗದ್ದಿಗೆ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ದು ನಾನು. ತುಂಬ ಚೆನ್ನಾಗಿದೆ. ನಿಮ್ಮ ಮನೆಗೆ ಪ್ರತಿ ಸಲ ಬಂದಾಗಲೂ ಅದೇನು ಫೀಲಿಂಗ್ಸ್ ಅಂದರೆ ಆ ಒಂದು ಹೇಳೋಕ್ಕಾಗಲ್ಲ ಮ್ಯಾಮ್ ಆ ಫೀಲಿಂಗ್ನ. ತುಂಬ ಸಮಾಧಾನ. ಅವತ್ತು ಲಾಸ್ಟ್ ಟೈಮ್ ಕೂಡ ನನಗೆ ಆರಾಮಿಲ್ಲ ಅಂತ ಬಂದಿದ್ದೆ ನಾನು. ನಿಜವಾಗ್ಲೂ ತುಂಬಾ ಒಂದು ಅದ್ಭುತ ಶಕ್ತಿ ನೋಡಿ. ಈ ಒಂದು ಇನ್ನೊಂದು ಕುತ್ಕೊಂಡು 5 ನಿಮಿಷ ಕುತ್ಕೊಂಡ್ರೆ ಎಷ್ಟೋ ಸಮಾಧಾನ ಆಗುತ್ತೆ ನಿಮಗೆ. ಅದಕ್ಕೆ ಲಕ್ಷ್ಮೀ ಮ್ಯಾಮ್ ಸಂಜೆ ಮ್ಯಾಮ್ ಏನಂತ ಹೇಳಿ ಸ್ಪೆಷಲ್ ಅಂತ ಹೇಳಿ ಥ್ಯಾಂಕ್ ಯು ಮ್ಯಾಮ್. ಹೊಸ ವರ್ಷದಲ್ಲಿ ತುಂಬ ಚೆನ್ನಾಗಿರೋದು, ಒಳ್ಳೆ ಸರ್ಪ್ರೈಸ್. ಅದು ಹೋಗ್ತಾ ಏನಿಲ್ಲ ಸುಮ್ಮನೆ ಗದ್ಗೆ ಮಾಡೋಣ, ಒಂದು ಚಿಕ್ಕ ಮೂರ್ತಿ ಇಡೋಣ ಅಂದ್ಕೊಂಡ್ವಿ. ಅವರು ಈ ರೂಪದಲ್ಲೇ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ನಾವು ಆರ್ಡರ್ ಕೊಟ್ಟಿದ್ದೀವಿ. ಆಮೇಲೆ ಬರೋದ್ರ ಮನೆಗೆ ಮತ್ತೆ ಶಿರ್ಡಿ ಬ್ಯಾಕ್ಗ್ರೌಂಡ್ ಇರಲಿ ಅಂತ ಒಂದು ಶಿರ್ಡಿ ಕಾನ್ಸೆಪ್ಟ್ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ.
ಈ ಥರ ಮತ್ತೆ ನಿಮ್ಗೆ ಹೆಂಗೆ ಅನ್ಸುತ್ತೆ ನಮ್ಮ ಮನೇಲಿ ಈ ಥರ ಎಲ್ಲ ದಿನನಿತ್ಯ ಪೂಜೆ ಎಲ್ಲ ದಿನನಿತ್ಯ ಏನಿಲ್ಲ ಸಕ್ಕರೆ ಎಡೆ ಮಾಡ್ತೀವಿ. ಏನಾದ್ರು ವಿಶೇಷದಿಂದ ಹಬ್ಬದಿಂದ ಮಟನ್ ನಾನು ಅವನಿಗೇನು ಇಲ್ಲಿ ಎಡೆ ತಂದು ಇಡಬೇಕು ಅಂತ ಅಡುಗೆ ಮಾಡಬೇಕಾದ್ರೂ ತಾಯಿಯ ಪಣ ಮಸ್ತು ಕೊಟ್ಟರೆ ಯಾರು ಪಣ ಕೊಟ್ಟರೆ ಅವರು ಸ್ವೀಕರಿಸ್ತಾರೆ ಅವ್ರೇನು ತಟ್ಟೆಲೇ ತುಂಬಿದೆಡೆ ಇಡಬೇಕು ಅನ್ನೋ ಕಾನ್ಸೆಪ್ಟ್ ನನ್ನಲ್ಲಿಲ್ಲ. ನಾವು ಮಾಡ್ಬೇಕಾದ್ರೆ ಅವ್ರಿಗೆ ಅರ್ಪಣೆ ಮಾಡಿ ಅವ್ರ ಪ್ರಸಾದ ಅಂತ ನಾವು ತಗೊಂಡಿದ್ದಾರೆ. ಹಬ್ಬ ಹರಿದಿಂದ ವಿಶೇಷವಾಗಿ ಗಿಡ ಇತ್ತು ಇದ್ದೇ ಇರುತ್ತೆ. ಕೊಟ್ಟರೆ ಹಿಂಗೆ ಮನೆ ದೇವ್ರ ಎಡ ಎಡ ಬಲ ಶಕ್ತಿ ಇರುತ್ತೆ. ತುಂಬ ಖುಷಿಯಾಗಿ ನಿಮ್ಮ ಈ ಟೈಮಲ್ಲಿ ಬಂದು ನಿಮಗೆ ತುಂಬ ಡಿಸ್ಟರ್ಬ್ ಆಗಿ ಹಂಗೇನಿಲ್ಲ ಆಮೇಲೆ ನಮ್ದು ಅಪ್ಪ ಇದ್ದು ಬರ್ತೀನಿ ವಾಶ್ ಮಾಡಿ ಇದೆಲ್ಲ ಉಂಟಾ? ನೋಡಿ ಅಮ್ಮ, ಆಕ್ಚುಲಿ ವಾರ ವಾರ ತೊಳ್ದಾಕ್ಬೇಕು ಮ್ಯಾಮ್. ನಾನು ಸೋಂಬೇರಿ, ಅಪ್ಪಯ್ಯ ಅಲ್ವಾ ಎಕ್ಸ್ಕ್ಯೂಸ್ ಮಾಡ್ತಾನೆ ಅಂತ ಲಮ್ಸಮ್ಮಾಗಿ ಒಂದು 4 ವಾರ ದೊಡ್ಡಿಗೆ ತೊಳಿತೀವಿ. ತುಂಬ ಚೆನ್ನಾಗಿದೆ. ಅವ್ರಿಗಾಗೆ ಒಂದು ಬಾತ್ರೂಮ್ ಇದೆ ಮ್ಯಾಮ್. ಬಾತ್ರೂಮ್ ಬೇರೆ ಮಾಡಿಸಿದ್ದೀರಮ್ಮ? ಆಕ್ಚುಲಿ ಇದು ಮ್ಯಾಮ್ ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರ ನಾನು ಬಾತ್ರೂಮ್ ಎಲ್ಲ ಇರೋದು. ನಾನು ಎಲ್ಲೂ ಕೇಳಿಲ್ಲ. ಹೌದು, ಯಾಕಂದ್ರೆ ಅವ್ರು ಇಲ್ಲಿ ಚಲನವಲನಗಳು ಕಾಣಿಸ್ತಿತ್ತು ಮ್ಯಾಮ್. ನಾವು ಮನೆ ಕಟ್ಟಬೇಕಾದ್ರೆ ಬೋರ್ ತೆಗಿಸ್ಬೇಕಾದ್ರೆ ಎಲ್ಲ ಫೀಲಿಂಗ್ ಇದೆ ನನಗೆ. ಮೊದಲನೇ ಬೋರ್ ತೆಗ್ಸೋದು ಫೇಲರ್ ಆಗುತ್ತೆ ಅನ್ನೋ ವ್ಯಂಗ್ಯತೆ ಏನದು ಪಕ್ಕದ ಸೈಕಲ್ ಮರದ ಹತ್ರ ನಿಂತ್ಕೊಂಡು ಗುಚ್ಚಿ ಥರ ಮಾಡ್ತಾ ಇದೆ ಅಂತ ತಲೆಗೆ ಅಂದ್ಕೊಂಡಿದ್ದು. ಎರಡನೇ ಬೋರ್ವೆಲ್ ತೆಗಿಸ್ಬೇಕಾದ್ರೆ ಒಳಗಿಂದ ಮಣ್ಣು ಕಲ್ಲು ಸಿಡಿತಾ ಇದ್ರು, ಅದ್ರ ಮೇಲೆ ಕೂತ್ಕೊಂಡು ನಗ್ತಾ ಇದ್ದಾರೆ. ಹೋಗು ಮನೆಗೆ ಹೋಗು, ಸಕ್ಸಸ್ ಆಗುತ್ತೆ ಇದು ಅಂತ. ಇನ್ನು ಮನೆಗೆ ಹೋಗಿ ಇದು ಅಪ್ಪಯ್ಯನ ಸ್ಥಾನ, ತಂದೆ ಅಂತ. ಇದು ದ್ವಾರಕಾ ಮಾಯಿ ಬಾಬಾ, ತಾಯಿ ದ್ವಾರಕಾ ಮಾಯಿ ಅಂತಾನೆ ಕರೆಯೋದು, ಅಮ್ಮ ಅಂತ. ಇದು ಸಮಾಧಿ ಸ್ಥಿತಿ ಮಂದಿರದಲ್ಲಿರೋ ಸಮಾಧಿ ಮಂದಿರದಲ್ಲಿರೋ ಬಾಬಾನ ಮೂರ್ತಿ. ಇದು ಅಪ್ಪಯ್ಯನ ಸ್ಥಾನದಲ್ಲಿ. ಇದು ಬಾಬು ಮಲಗಿರುತ್ತೆ ಅಂತ ಕಾಟ್. ಯಾರು ಯೂಸ್ ಮಾಡಲ್ಲ, ಒಂದೇ ಅಪ್ಪಯ್ಯನಷ್ಟೇ. ಇವ್ರ ಮಾವ ಮತ್ತೆ ಕಬ್ಬಿನ ಶಿವಪ್ಪ ಅಂತ ಹೇಳಿ ಒಂದು ಸ್ವಲ್ಪನೇ ಟೈಮ್ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಥಿಯೇಟ್ರು. ಓಕೆ. ಅವ್ರ ತಮ್ಮ ಕಬ್ಬಿನ ಇವರಿಬ್ರು ಯಾವಾಗಲೂ ಜೊತೆಲೆ ಎಲ್ಲ ಬಿಸ್ನೆಸ್ ದಲ್ಲಾಳಿ ಆಗಲಿ ಥಿಯೇಟ್ರ್ ಆಗಲಿ ಆಮೇಲೆ APMC ಮಾರ್ಕೆಟ್ ಎಲ್ಲ ಥರನೂ ಬಿಸ್ನೆಸ್ ಇದೆ. ಅವ್ರು ಕೊಟ್ಟಿರೋದೇ ಆಶೀರ್ವಾದ ಇದೆಲ್ಲ ಅಲ್ವಾ. ಅವ್ರ ಮಕ್ಕಳಿಗೆ ಅಂತ ಎಲ್ಲ ಮಾಡಿಟ್ಟು ತುಂಬ ಸತಿ ನಿಮ್ಮ ಬಾಯಿ ಕೇಳಿದ್ದೀನಿ ನಮ್ಮ ಮಾವನದ ಆಶೀರ್ವಾದ ಅಂತ. ತುಂಬ ಸತ ಯಾರು ಈ ತರ ಹೇಳಲ್ಲ, ನೀವು ತುಂಬಾ ಸತ ಹೇಳಿದೀರ ಅವರ. ಒಂದೊಂದ್ಸತಿ ನನ್ನ ಫ್ರೆಂಡ್ ಅನಿಸ್ತದೆ. ಅಂದ್ರೆ ಅಷ್ಟೇ ನಮ್ಮ ಲೈಫ್ಗೆ ಬಹಳಷ್ಟು ಅವ್ರ ಕಡೆಯಿಂದ ತಿದ್ದುಪಡಿ ಇರ್ತಿತ್ತು. ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಮಾತಾಡ್ಸೋದು, ಒಂದು ಯಾರು ಬಂದಾಗ ನಮ್ಗೆ ರೆಸ್ಪೆಕ್ಟ್ ಕೊಟ್ಟು ಇದು ಮಾಡಿ ವೆಲ್ಕಮ್ ಮಾಡ್ಕೊಳ್ಬೇಕು, ಹಂಗೆಲ್ಲ ಭಾಳ ಇಲ್ಲಿಗೆ ಬಂದು ಭಾಳ ಕಲಿತೆ ಮ್ಯಾಮ್. ಹಾಗಾಗಿ ನಮ್ಮ ಮಾವರಿಂದ ಎದ್ರೆ ಕಲ್ತಿದ್ದು ಜಾಸ್ತಿ. ಮತ್ತೆ ಅತ್ತೆ ನಮ್ಮ
ತಿನ್ನೋಣ ಅನ್ಕೊಂಡು ಬುದ್ಧಿ ನೋಡಿ ಯಾರಿಗೆಲ್ಲ ಇಷ್ಟಪ್ಪ? ಎಲ್ಲರಿಗೂ ಇಷ್ಟ. 2 ನಿಮಿಷ ಚಟ್ನಿ ರುಬ್ಬಿ ವಡೆ ಹಾಕ್ತೀನಿ. ಮೋನಲಿಗೆ ಬಹಳ ಇಷ್ಟ. ಮೋನಲಿಗೆ ಬಾಕ್ಸ್ ಕೊಡಿ ನನಗೆ. ಮೋನಲ್ ಹೇಳಿ ಅವಳಿಗಂತೂ ರೆಡಿ ಮಾಡಿದ್ರೆ ಫುಲ್ ಫಿದಾ ಅವಳು. ರೆಡಿ ಮಾಡಿದ್ರೆ ಎಲ್ಲ ಹಾಗೆ ನಾನು ತೊಂದರೆ ಕೊಡ್ತಿದ್ದೀನಿ ಅಂದಿಲ್ಲ. 2 ನಿಮಿಷ ಬೇಗ ಮಾಡ್ತೀನಿ. ಚಟ್ನಿ ಮಾಡಿ ಕೊಬ್ಬರಿ ಚಟ್ನಿ ಹೋಗಿ ಒಳಕಾಯಿ ಹಸಿಕಾಯಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕಡಲೆ ಉಪ್ಪು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಹಾಕ್ತಾರೆ ಯಾರಾದ್ರು ಶುಂಠಿ ಹಾಕ್ತಾರೆ ಚಟ್ನಿ ಎಲ್ಲ ಅಲ್ವಾ? ಹಾ, ಅದು ಬೇರೆ ಚಟ್ನಿನಾ? ಇಲ್ಲ ಮ್ಯಾಮ್ ಇದೇ ಕೊಬ್ಬರಿ ಚಟ್ನಿ ಬೆಳ್ಳುಳ್ಳಿ ಶುಂಠಿ ಸಕ್ಕರೆ ಹುಳಿ ವೇಸ್ಟ್ ಆಗಲ್ಲ. ಉಪ್ಪು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಅಂದ್ರೆ ಹಸಿ ಎಲ್ಲರಿಗೂ ಇನ್ನೇನು ಹೋಗೋಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಮಾತಾಡೋಣ ಅಂತ ಬಂದ್ವಿ. ನಮ್ಮ ಮನೆಯವರು ಅವರು ಬಿಸ್ನೆಸ್ ಹೇಳ್ತಲ್ಲ ಅವರು ಎಲ್ಲರಿಗೂ ಎಜುಕೇಷನ್ ಆದಮೇಲೆ ಎಲ್ಲ ಚಿಕ್ಕಮಕ್ಕಳು 3 ಜನ ನಮ್ಮ ಮಕ್ಕಳು 3 ಜನ ಗಂಡು ಮಕ್ಕಳು 6 ಜನ ಗಂಡು ಮಕ್ಕಳು ಅವ್ರ ಬಿಸ್ನೆಸ್ಸಲ್ಲೇ ಹಾಕೊಂಡು APMCಗೆ ಹೋಗ್ತಾಯಿದ್ರು, ದಲ್ಲಾಳಿ ಅಂಗಡಿಗೆ ಕಮಿಷನ್ ಏಜೆನ್ಸಿ ಅಂಗಡಿಗೆ ಹೋಗ್ತಾಯಿದ್ರು, ಥಿಯೇಟ್ರಿಗೆ ಹೋಗ್ತಾಯಿದ್ರು. ಸೊ ಎಲ್ಲ ಅಲ್ಲೇ ದುಡ್ಡಿದ್ದಾರೆ. ನಮ್ಮ ಮನೆಯವರು ಥಿಯೇಟ್ರ್ ಬಟ್ ಈಗ ಮಗ ಅದಾದ್ಮೇಲೆ ನನಗೆ ಮನೆ ಕಟ್ಟಬೇಕಾದ್ರೆ ನನಗೆ ಒಂದು ತಿಂಗಳು ಬೇಕಿತ್ತು. ಹಾಗಾಗಿ ಸರ್ವಿಸ್ ಕೊಟ್ಟಿದ್ದೆ. ಇಬ್ರು ಮಕ್ಕಳು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂತಾರೆ. ನನ್ನನ್ನು ಅಷ್ಟೇ PUC ಮಹಾರಾಜಾಸ್ ಮೈಸೂರು ಒಂದು ಬಿಸ್ನೆಸ್ ಇದೆ ಮ್ಯಾಮ್. ಮೊಬೈಲ್ ಸ್ಪೇರ್ ಮತ್ತು ಸರ್ವಿಸು BIT ಗಳಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಬಟ್ ಸುಮಾರು ಕಡೆಗೆ ಇಬ್ರು ಕರ್ಕೊಂಡು ಹೋಗ್ತಾರೆ. ಎಲ್ಲ ಕಡೆಗೂ ಎಲ್ಲಿ ಹೋಗ್ಬೇಕು ಅಂದ್ರೂ ನಾನು ಗಾಡಿ ಕಲ್ತಿಲ್ಲ. ಗಾಡಿ ಬರಲ್ಲ. ನಮ್ಮ ಮನೆಯವರು ಫಸ್ಟ್ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ಈಗ ಅವರು 2 ವೀಲರ್ ಸ್ವಲ್ಪ ಏಜ್ ಆಯ್ತಲ್ಲ, ಹಾಗಾಗಿ ರಿಸ್ಕ್ ಬೇಡ ಅಂತ ಹೇಳಿ 4 ವೀಲರ್ ಮತ್ತು ಟ್ರಾಫಿಕ್ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಬೇಡ